ವೆಲ್ಡಿಂಗ್ ಕೆಲಸ ಮಾಡಿದೆ, ಗಾರೆ ಕೆಲಸ ಮಾಡಿದೆ, ಎಲೆಕ್ಟ್ರಿಕ್ ಕೆಲಸ ಗೊತ್ತು ನನಗೆ, ಪ್ಲಂಬಿಂಗ್ ಕೆಲಸ ಗೊತ್ತು, ಇಂಥ ಕೆಲಸ ಗೊತ್ತಿಲ್ಲ ನನಗೆ. ಮನೆಯಲ್ಲಿ ಎಲ್ಲ 3 ಜನ, ಊಟಕ್ಕೂ ತೊಂದರೆ. ಸ್ವಲ್ಪ ಅನ್ನ ಮಾಡಿದರೆ ನಾವು 3 ಜನ ಕಿತ್ತಾಡ್ತಿದ್ವಿ ಅನ್ನಕ್ಕೆ. ಸೊ ನಾನು ಅನ್ನ ತಿನ್ಬೇಕಂತಲೇ ಬೆಂಗಳೂರಿಗೆ ಬಂದೆ. ಅಲ್ಲೆಲ್ಲೋ ಫಸ್ಟ್ ಬೆಂಗಳೂರು ಬಂದ ತಕ್ಷಣ ಏನು ಮಾಡೋದು, ಏನು ಕೆಲಸ, ದುಡ್ಡಿಲ್ಲ, 10 ರೂಪಾಯಿ ಇಲ್ಲ. ನಾವು ಸ್ಕೂಲ್ಗೆಲ್ಲ ನಮಗೆ ಮುದ್ದೆ ಇಷ್ಟು ದಪ್ಪ ಹಾಕಿ ಕೊಡೋರು. ಆ ದೊಡ್ಡ ಮನೆ ಹುಡುಗರೆಲ್ಲ ಬೆಳ್ಳಗೆ ಅನ್ನ ತಗೊಂಬಂದು ಕೂತ್ಕೊಂಡು ತಿಂತಿರೋರು. 1 ಲಕ್ಷ ಸಂಪಾದನೆ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ಬೇಕು, ಬೆಂಗಳೂರಲ್ಲಿ ಬದುಕೋಕ್ಕಾಗಲ್ಲ ಅಂತ ನನ್ನ ಆಸೆ ಇದ್ದಿದ್ದು. ನಿಮ್ಗೆ ಹೆಂಗೆ ಗೊತ್ತು ಸರ್ ಇವೆಲ್ಲ? ನೀವು ಸಿನಿಮಾ ಹೀರೋ ಅಂತಾರೆ. ಸಿನಿಮಾ ಹೀರೋ ನಿನ್ನೆ ಮೊನ್ನೆ. ಇದನ್ನು ಫಸ್ಟ್ ಬೆಂಗ್ಳೂರಿಗೆ ಬಂದಿದ್ದೆ, ಸಿಮೆಂಟ್ ಕಳ್ಸ್ಕೊಂಡು ಬಂದಿರೋದು ಬೆಂಗಳೂರು ನಾನು. ಅವಾಗ ನಾವು 6 ತಿಂಗಳು ಮನೆಗೆ ಹೋಗ್ಲೇನ, ಮಗೆಲ್ಲ ಬಿದ್ದಿರ್ತಾನೆ ಬಿಡು ಬರ್ತಾನೆ, ಕೇರ್ಲೆಸ್. ಅವಾಗ ಹೋದ್ರೆ ಹೋಯ್ತೀನಿ, ಇಬ್ಬರಿದಾರೆ ಅವಾಗ ಅನ್ನೋರು. ಇಲ್ಲ, ನನಗೆ ಸಿನಿಮಾ ಹುಚ್ಚು ಜಾಸ್ತಿ ಇತ್ತು ಅವಾಗ. ನಾನು ತೆಲುಗು ಸಿನಿಮಾಗಳಲ್ವ, ಅಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡೋದು. ನಮ್ಮೂರು ಟೆಂಟ್ ಇತ್ತು, ಆ ಥಿಯೇಟ್ರ್ ಹಿಂದೆಗಡೆ ಹೋಗಿ ಕೇಳಿಸ್ಕೊಳ್ಳೋದು, ಸ್ಟೋರಿ ಕೇಳಿಸ್ಕೊಳ್ಳೋದು, ಹಾಡು ಕೇಳಿಸ್ಕೊಳ್ಳೋದು. ಕಾಸಿಲ್ಲ ಹೊರಗಡೆ ಹೋಗೋಕ್ಕೆ. 2 ರೂಪಾಯಿ, 2 ರೂಪಾಯಿ ನೆಲ. ಹೋಗೋದು ಅಲ್ಲಿ ಮಿಲ್ಟ್ರಿಯಲ್ಲಿ ಹಿಂಗನ್ನು ಅಂತಾರಲ್ಲ, ಹೋಗೋದು ಹಿಂಗನ್ನೋದು. ಇಲ್ಲ, ಅರ್ಧ ಮುದ್ದೆ ತಿನ್ನೋದು, ಸುಮ್ಮನೆ ಆಗ್ಬಿಡೋದು. ನಾವು ಯಾವಾಗ ಅನ್ನ ತಿನ್ನೋದು, ನಾವು ಯಾವಾಗ ಈ ಥರ ಸಾವುಕಾರರಾಗೋದು, ಭಾಳ ಯೋಚನೆ ಮಾಡ್ತಿದ್ದೆ ನಾನು. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಸರ್ ಏನ್ ಸರ್ ಮತ್ತೊಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೀರೋ ಆದ್ರಲ್ಲ ಸರ್ ಇವಾಗ? ಏನಿಲ್ಲ ಬಾಮ್ಮ. ಸರ್ ಓಕೆ, ಚಿಂತಾಮಣಿಯಿಂದ ಬರಕತೆ ಹೇಳ್ತಾ ಇದ್ರಿ ನೀವು, ಹೇಗೆ ನಿಮ್ಮೂರಿಂದ ಇಲ್ಲಿಗೆ ಬಂದಿದ್ದಂತ, ನಿಮ್ಮನೇಲಿ ಏನಾರ ಸ್ಥಿತಿವಂತರ ಹೇಗೆ ಏನು ಅಂತ ಕೇಳ್ದೆ ನಾವು. ಅದಕ್ಕೆ ಇಲ್ಲಪ್ಪ 10th ಫೇಲ್ ಆಗಿ ನಾನು ಬೆಂಗಳೂರು ಬಂದಿದ್ದಂತ. ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು 10th ಫೇಲ್ ಆದವರೆಲ್ಲ ಬೆಂಗಳೂರಿಗೆ ಬರ್ಬೇಕು ಅಂತ ಹೇಳಿ. ಅಲ್ಲ, ಅದು 10th ಫೇಲ್ ಆದವ್ರು ಒಂದು ಕತೆ. ನಮ್ಮಲ್ಲಿ ನಮ್ಮ ಶ್ರೀನಿವಾಸಪುರ MLA, ನಮ್ಮ ಶ್ರೀನಿವಾಸಪುರ ತಾಲೂಕು MLA ಇದ್ದಾರೆ. ಸೊ ಅವ್ರ ತಮ್ಮ ಒಬ್ಬರು RK ರೆಡ್ಡಿ ಅಂತ ಇಲ್ಲಿ ಲ್ಯಾಬ್ ಇಟ್ಟಿದ್ದಾರೆ. ಕಪಾಲಿ ಎಲ್ಲ ಫಸ್ಟ್ ಸ್ಟುಡಿಯೋ ಮಾಡಿದ್ದೆ ಅವರು. ಈ ಕಡೆ RK ಕಲರ್ ಲ್ಯಾಬ್ ಅಂತ, ಕಪಾಲಿ ಥಿಯೇಟ್ರ್ ಕೆಳಗಡೆ. ಮತ್ತು ಗಾಂಧಿನಗರದಲ್ಲಿ ಪೋಸ್ಟ್ ಆಫೀಸ್ ಅದು ಕೆಳಗಡೆ ಇತ್ತು ಒಂದು, ವಿಜಯ ಬಿಲ್ಡಿಂಗ್ ಅಂತ. ಆ ಬಿಲ್ಡಿಂಗಲ್ಲಿ ಎಲ್ಲ ಸಿನಿಮಾದವರು ಎಲ್ಲ ಅಲ್ಲಿ ನಾನು ಫಸ್ಟಲ್ಲಿ ವಿಜಯ ಬಿಲ್ಡಿಂಗಲ್ಲಿ ಕೆಲಸ ಮಾಡಿದೆ. ಡೈರೆಕ್ಟ್ ಬಂದ ತಕ್ಷಣ ಕೆಲಸನಾ? ಹೌದು, ಅಂದ್ರೆ ಸ್ವಲ್ಪ ದಿವಸ ಬೇರೆ ಏನಾದ್ರು ಕೆಲಸ ಮಾಡಿ ನಾನು ಮಾಡಿದ್ರಿ ಸರ್? ಫಸ್ಟ್ ಬೆಂಗಳೂರಿಗೆ ಬಂದೆ. ಹೆಬ್ಬ ಇದರಲ್ಲಿ ಯಾವುದು ಮಾರತಹಳ್ಳಿ ಏರ್ಪೋರ್ಟ್ ಆ ಕಡೆ ಇತ್ತು ಅವಾಗ. ಅಂದ್ರೆ ನಿಮ್ಮನೇಲಿ ಯಾರು ಕೇಳಲಿಲ್ವಾ, ನಿಮ್ಮನ್ನ ಹುಡುಕ ಪ್ರಯತ್ನ ಮಾಡ್ಲಿಲ್ವಾ? 3 ಜನ ಮಕ್ಳಿದ್ರೆ ಒಬ್ಬನ ಹೋದ್ರೆ ಹೋಗ್ಲಿ ಬಿಡು ಅಂದ್ಕೊಳ್ಳೋದ್ರ ಅವಾಗ. ಇವಾಗ ಒಬ್ಬೊಬ್ಬ ಮಗ ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರೆ ಫೋನ್ ಹೊಡೆದು ಅವನಿಗೆ ಎಲ್ಲಿದ್ಯಾ ಬಾ ಅಂತೀವಿ. ಅವಾಗ ನಾವು 6 ತಿಂಗಳು ಮನೆಗೆ ಹೋಗ್ಲೇನ, ಮಗೆಲ್ಲ ಬಿದ್ದಿರ್ತಾನೆ ಬಿಡು ಬರ್ತಾನೆ. ಕೇರ್ಲೆಸ್ ಅವಾಗ. ಹೋದ್ರೆ ಹೋಯ್ತೀನಿ, ಇಬ್ಬರಿದಾರೆ ಅವಾಗ ಅನ್ನೋರು. ಅಲ್ಲ ಸರ್, ನೀವು ಬೇರೆ ಗಂಡ್ ಮಗ ಅಲ್ಲ? ಯಾವ ಮಗನಿಲ್ಲ ಅವಾಗ. 3 ಜನ ಇರೋ 4 ಜನ ಮನೆ ತುಂಬಾ. ಒಬ್ಬನ್ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಹೋದ್ರೆ ಹೋಗ್ಲಿ ಬಿಡು ಅತ್ಲಾಗೆ, ಇನ್ನ ಇಬ್ರು ಅವ್ರೆ ಅನ್ಕೊಳ್ಳೋರು. ಹಂಗಾರೆ ವರಿ ಮಾಡ್ಕೊಂಡಿಲ್ಲ. ಅವಾಗ ಒಳಗಡೆ ಪ್ರೀತಿ ಇತ್ತು, ಬಟ್ ಆಚೆ ತೋರಿಸ್ತಾ ಇರ್ಲಿಲ್ಲ ತಂದೆ ತಾಯಿ ಅಂದ್ರೆ. ಯಾಕಂದ್ರೆ ಕೆಟ್ಟೋಗ್ತಾರೆ ನನ್ನ ಮಕ್ಕಳು ಅಂತ. ಸಿಕ್ಕಾಪಟ್ಟೆ ತಿಟ್ಟೆ ನಾನು ಚಿಕ್ಕ ವಯಸ್ಸಲ್ಲಿ, ಸಿಕ್ಕಾಪಟ್ಟೆ ತಿಟ್ಟೆ ಊರಲ್ಲಿ. ಹಿಂಗೆ ಮರಗಳು ಹತ್ಬಿಟ್ರೆ ಮರ ಮೇಲಕ್ಕೆ ನನ್ನನ್ನು ಕಡಿತಾ ಇದ್ದೆ ಕೋತಿ ಅನ್ನೋರು. ಅಂದರೆ ಅಷ್ಟು ಮೇಲಕ್ಕೆ ಹತ್ಬಿಡ್ತಿದ್ದೆ. ನೇರಳೆ ಮರ ಎಲ್ಲರೂ ಹೆಣ್ಮಕ್ಳು ನನ್ನ ಹತ್ಸೋದು, ನನ್ನ ಮೇಲಿಂದ ಹಿಂಗೆ ಅಲ್ಲಾಡ್ಸೋದು ಕಾಯಿಗಳು. ಅವರು ಹಿಂಗೆ ಆ ಲಂಗ ಹಾಕೊಂಡು ಹೋಗ್ತಿದ್ದಲ್ಲ ಸ್ಕೂಲ್ಗೆ, ಬ್ಲೂ ಲಂಗ ವೈಟ್ ಇದು, ಆ ಲಂಗ ಹಿಡ್ಕೊಳ್ಳೋದು ಎಲ್ಲ ಹಿಂಗೆ ಕಾಯಿ ಹಿಡ್ಕೊಳ್ಳೋದು, ನಾನು ಅಲ್ಲಾಡ್ಸೋದು ಮೇಲೆ. ಆ ಥರ ನಮ್ಮ ತುಂಟಾಟ ಜಾಸ್ತಿ. ಸ್ವಲ್ಪ ನನ್ನ ಹೈಟ್ ಜಾಸ್ತಿ ಅವಾಗ, ಸ್ವಲ್ಪ ನಾನು ದೊಡ್ಡವನು. ಏನು ಕೆಲಸ ಮಾಡ್ಬೇಕಾದ್ರೆ ನಾನು ಕಳ್ಸೋರು. ಈಗ ಏನಾದ್ರೂ ಅಲ್ಲಿ ಕದಿಬೇಕಾರೆ ಅಲ್ಲಿ ಕಾವಲು ಕಾಯ್ತಿರ್ತಾರೆ. ನಮ್ಮೂರಲ್ಲೆಲ್ಲ ಕಳಂಗಿರಿ ಹಣ್ಣು ಜಾಸ್ತಿ ಇತ್ತು ಅವಾಗ ಸಮ್ಮರಲ್ಲಿ. ಅಲ್ಲಿ ವಯಸ್ಸಾದವ್ರು ಕೂತಿರೋರು ಕಳಂಗಿರಿ ಹಣ್ಣು ಕಾವಲ್ಗೆ, ಆಯ್ತಾ. ಹಿಂಗೆ ಬದ ಇದೆ ಅನ್ಕೋ, ನಾನು ಕೋತಿ ಥರ ಇಲ್ಲಿ ಬಗ್ಬಿಟ್ಟು ಹಿಂಗೆ ಹೋಗೋದು. ಮೊಣಕೈ ಮೇಲೆ ಮಿಲ್ಟ್ರಿ ಅವ್ರು ಹೋಗಲ್ವಾ, ಹಂಗೆ ಹೋಗಿ ಒಳಗಡೆ ತೂರ್ಬಿಟ್ಟು ಅಲ್ಲಿಂದ ಕಾಯಿ ಹಿಂಗೆ ತಳ್ಕೊಂಡ್ ಬರ್ತಿದ್ದೆ ಕೈಯಲ್ಲಿ. ಮಲ್ಕೊಂಡೆ ಹೋಗೋದು, ಮಲ್ಕೊಂಡೆ ಕಾಯಿ ಇಲ್ಲಿ ತಂದ್ಬಿಡೋದು. ಇಲ್ಲಿ ತಳ್ಬಿಡೋದು, ಇಲ್ಲಿಂದ ಹಿಂಗೆ ತಳ್ಕೊಂಡು ಹೋಗೋದು ಅಲ್ಲಿವರೆಗೂ. ಅಲ್ಲಿ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡೋದು. ಏನ್ ಬೇಜಾನ್ ಆಟ ಆಡ್ಬಿಟ್ಟಿದ್ವಿ ಅವಾಗ ಚಿಕ್ಕ ವಯಸ್ಸಲ್ಲಿ. ಹಂಗೆ ನಾನು ಇಲ್ಲ, ನನಗೆ ಸಿನಿಮಾ ಹುಚ್ಚು ಜಾಸ್ತಿ ಇತ್ತು ಅವಾಗ. ನಾನು ತೆಲುಗು ಸಿನಿಮಾಗಳಲ್ವ, ಅಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡೋದು. ನಮ್ಮೂರು ಟೆಂಟ್ ಇತ್ತು, ಟೆಂಟ್ ಹತ್ರ ಸ್ಕೂಲ್ ರಜೆ ಹಾಕ್ಬಿಡೋದು. ಡೇ ಟೈಮು 3 ಗಂಟೆಗೆ ಶೋ ಅಲ್ಲಿ. ಡೇ ಟೈಮ್ ಏನು ಮಾಡ್ತೀನಿ, ಆ ಥಿಯೇಟ್ರ್ ಹಿಂದೆಗಡೆ ಹೋಗಿ ಕೇಳಿಸ್ಕೊಳ್ಳೋದು, ಸ್ಟೋರಿ ಕೇಳಿಸ್ಕೊಳ್ಳೋದು, ಹಾಡು ಕೇಳಿಸ್ಕೊಳ್ಳೋದು. ಕಾಸಿಲ್ಲ ಹೊರಗಡೆ ಹೋಗೋಕ್ಕೆ. 2 ರೂಪಾಯಿ, 2 ರೂಪಾಯಿ ನೆಲ. ಮರಳು ಹಾಕಿರೋರು, ಮರಳಲ್ಲಿ ಕೂತ್ಕೊಳ್ಳೋದು. ಚೇರ್ ಆದರೆ ನೆಲ 1 ರೂಪಾಯಿ, ಚೇರ್ 2 ರೂಪಾಯಿ. ಅವಾಗ ಮೇಲೆ ಚೇರ್ ಮೇಲೆ ಕೂತ್ಕೋಬೇಕಾರೆ ನಮ್ಗೆ ಆಸೆ, ಚೇರ್ ಮೇಲೆ ಕೂತ್ಕೊಂಡು ಪಿಕ್ಚರ್ ಮಾಡಿ ನೋಡಬೇಕು ಒಂಥರ. ಈಗೆಲ್ಲ ನಾವು ಏನಂತೀರ ಗೋಲ್ಡನ್ ಕ್ಲಾಸು,
ಏನಂತೀರ ಅದನ್ನ ಫಸ್ಟ್ ಕ್ಲಾಸ್ ಗೋಲ್ಡ್ ಕ್ಲಾಸ್ ಈಗೆಲ್ಲ ಹಿಂಗ್ ಮಲ್ಕೊಂಡು ಗೋಲ್ಡ್ ಕ್ಲಾಸ್ ಮಲ್ಕೊಂಡು ನೋಡ್ತಾರಲ್ಲ ರಿಕ್ಲೈನರ್ ಅಲ್ಲೆಲ್ಲ ಅಲ್ಲಿ ಕುತ್ಕೊಳ್ಳೋ ತರ ನಮ್ಗೆ ಅಲ್ಲಿ ಅದು ಚೇರ್ ಮೇಲೆ ಕುತ್ಕೊಂಡು ನೋಡ್ಬೇಕು, ₹2 ಸಂಪಾದನೆ ಮಾಡಿ ಅಂತ ಆಸೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮ ಸಿನಿಮಾ ಹುಚ್ಚು. ನನಗೆ ಗೊತ್ತೈತಿ ನೀವ್ ಯಾಕೆ 10th ಫೇಲ್ ಆದ್ರೆ ಅಂತ. ಸಿನಿಮಾ ನೋಡಿ ಕೇಳಿ ಕೇಳಿ ಓದ್ದಲೆ ಹಿಂದೆ ಹೋಗೋದು, ಸ್ಟೋರಿ ಕೇಳ್ಕೊಳ್ಳೋದು. ನಾನು ಊರಲ್ಲಿ ಹೋಗ್ಬಿಟ್ಟು ಸಿನಿಮಾಗೆ ಹೋಗಿದ್ದೆ ಅನ್ನೋದು, ಏನು ಸ್ಟೋರಿ ಹೇಳ ಅಂದ್ರೆ ಸ್ಟೋರಿ ಹೇಳ್ತಿದ್ದೆ. ಯಾಕಂದ್ರೆ ಸ್ಟೋರಿ ಈಗ ನಾನು ನೋಡೋದು ಯಾರು ಗೊತ್ತಿಲ್ವಲ್ಲ, ಸ್ಟೋರಿ ಕೇಳಿದ್ನಲ್ಲ, ಸ್ಟೋರಿ ಹೇಳೋದು, ಹಾಡು ಹೇಳೋದು. ನಾನು ಇವನು ಸಿನಿಮಾ ನೋಡೋನು ಅನ್ಕೊಂಬಿಡೋರು. ಸೊ ಆ ಥರ ಎಲ್ಲ ನಾವು ಥಿಯೇಟ್ರ್ ಹಿಂದೆ ಕಾಸು ಇಲ್ದಿರ. ಆಮೇಲೆ ನಾವು ಫಸ್ಟ್ ನನ್ನ ಪಿಕ್ಚರ್ ನೋಡುವಾಗ ಇವರೆಲ್ಲ ಬಂದು ಹಿಂದೆ ಪರದ ಮೇಲೆ ಕೂತಿರ್ತಾರೇನೋ ಅಂತ ಹೇಳ್ಬಿಟ್ಟು ಬಗ್ಗೆ ನೋಡೋದು ಹಿಂಗೆ ಹಿಂದೆ. ಆ ಥರ ಇಮ್ಯಾಜಿನೇಷನ್ ನಿಮ್ದು? ಸ್ಟಾರ್ಟಿಂಗ್ ಅಲ್ಲಿ ಇವರೆಲ್ಲ ಎಲ್ಲಿಂದ ಬರ್ತಾರೆ, ಇಲ್ಲಿ ಬಂದು ಆಡ್ಬಿಟ್ಟು ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾ ನಡೆಯುವಾಗ ನೋಡ್ಬಿಟ್ಟು ಎಲ್ಲಿದ್ದಾರೆ, ಯಾರು ಇಲ್ವಲ್ಲ, ಸ್ಪೀಕರ್ ಐತಲ್ಲ ಹಿಂದೆ ನೋಡೋದು. ಒಂದು ಕ್ಯೂರಿಯಾಸಿಟಿ ಅವಾಗ ಆ ರೀಲ್ ಹಾಕೋರು. ಆಮೇಲೆ ಎಲ್ಲಿದ್ದಾರೆ, ಅಲ್ಲಿಂದ ಹಿಂದೆ ಅಂತಲ್ಲಿ ನೋಡೋದು, ಇಲ್ವಲ್ಲ, ಹೆಂಗ್ ಬರ್ತಾರೆ ಇವರು, ಹೆಂಗೆ ಅಂದ್ರೆ ಅದೊಂದು ಸಹಜವಾಗಿ ಮಕ್ಳಿಗೆ ಏನ್ ಕುತೂಹಲ ಇರುತ್ತೆ ಅದೆಲ್ಲ. ಪ್ರೊಜೆಕ್ಟ್ರು ಇವೆಲ್ಲ ಬರುತ್ತೆ ಅಂತ, ಎಲ್ಲಿಂದ ಬರ್ತಾರೆ ಇವರು, ಟೆಂಟಲ್ಲಿ ಬಂದು ಇಲ್ಲಿ ಆಡ್ಬಿಟ್ಟು ಹೋಗ್ಬಿಡ್ತಾರಲ್ಲ, ಎಲ್ಲಿ ಆಗುತ್ತೆ, ಎಲ್ಲಿ ರೀಲ್ ಬರುತ್ತೆ. ಅಲ್ಲಿಂದ ನನ್ನ ಸಿನಿಮಾ ಹುಚ್ಚು ಸ್ಟಾರ್ಟ್ ಆಯ್ತು. ಅದು ಆಮೇಲೆ ರೀಲ್ ಬರೋದು, ಅಲ್ಲಿ ವೇಸ್ಟ್ ರೀಲ್ ಕಟ್ ಮಾಡಿರೋರು, ಆ ರೀಲೆಲ್ಲ ಎತ್ಕೊಂಡು ಹಿಂಗೆ ನೋಡೋದು. ಇದರಲ್ಲಿ ಆ ಸಂತೆಗೆ ಹೋದ್ರೆ ಸಂತೆಯಲ್ಲೆಲ್ಲ ಸಿಗೋದು, ಹಿಂಗೆ ತಿರುಗಿಸಿದ್ರೆ ನೋಡೋರು ಫುಲ್ಲು. ಹಂಗೆಲ್ಲ ಒಂಥರ ಬಿಡಿ, ಅದು ನೆನೆಸ್ಕೊಂಡ್ರೆ ಒಂಥರ. ಮನೇಲಿ ಜಮೀನೆಲ್ಲ ಐತಾ? ಊರಲ್ಲಿ ಜಮೀನಿದೆ ನಮಗೂ 9-10 ಎಕರೆ ಜಮೀನಿದೆ ಊರಲ್ಲಿ. ಸೊ ನಾವು 3 ಜನ ಬ್ರದರ್ಸು. ನಾನೇ ದೊಡ್ಡವನು, ಮನೆ ಬಿಟ್ಟು ಬಂದೆ. ನಾನು ಬಂದ್ಮೇಲೆ ನಮ್ಮ ಎರಡನೇವನು ಸ್ವಲ್ಪ ದಿವಸ ನೋಡಿ ಯಾರೋ ಎದುರುಗಡೆ ಮನೆ ಹುಡುಗಿ ನಾನು ಲವ್ ಮಾಡ್ಬಿಟ್ಟು ಅವನು ಕರ್ಕೊಂಡು ಹೋಗ್ಬಿಟ್ಟ. ಅಯ್ಯೋ, ಅವನು ಮನೆ ಬಿಟ್ಬಿಟ್ಟ. ಸೊ ಆಮೇಲೆ ನಮ್ಮ ತಂಗಿಗೆ ಮದುವೆ ಮಾಡಬೇಕಾಗಿತ್ತು. 1 ವರ್ಷ ನಮ್ಮಪ್ಪ ನಮ್ಮ ಮನೆಗೆ ಕಾಣಿಸಿಲ್ಲ. ನಾನು ಬೆಂಗಳೂರು ಬಂದ್ಬಿಟ್ಟೆ 1 ಇಯರ್. ಅಲ್ಲೆಲ್ಲೋ ಫಸ್ಟ್ ಬೆಂಗಳೂರು ಬಂದ ತಕ್ಷಣ ಏನು ಮಾಡೋದು, ಏನು ಕೆಲಸ, ದುಡ್ಡಲ್ಲ, ₹10 ಇಲ್ಲ. ಇಳ್ಕೊಂಬಂದು ಬೆಂಗಳೂರು ಒಳಗಡೆ ಹೋದ್ರೆ ಭಯ, ಇರೋ ₹10 ಆಗೋಗುತ್ತೆ ಅಂತ ಹೇಳ್ಬಿಟ್ಟು HL ಹತ್ರ ಇಳ್ಕೊಂಬಿಟ್ಟೆ. ಅವಾಗ HL ಔಟ್ಸ್ಕಟ್ ಮಾರತಳ್ಳಿ ಬೋರ್ವೆಲ್ ಸ್ಟಾಪ್ ಹತ್ರ ಇಳ್ಕೊಂಡು ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ಕೆಲಸ ಕೇಳಿದೆ. ನೀವೇನ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಬೆಂಗಳೂರು ಅಂತ ಬಂದ್ರಿ? ಅಲ್ಲ, ಮನೆಗೆ ಹೋದ್ರೆ ಹೊಡಿತಾರೆ ಸುಮ್ಮನೆ, ಮನೇಲಿ ಕಿರಿಕಿ ಭಯಂಕರ ಹೊಡಿತಿದ್ರು ಅವಾಗ. ಮನೆಯಲ್ಲಿ ಎಲ್ಲ 3 ಜನ, ಊಟಕ್ಕೂ ತೊಂದರೆ. ಸ್ವಲ್ಪ ಅನ್ನ ಮಾಡಿದರೆ ನಾವು 3 ಜನ ಕಿತ್ತಾಡ್ತಿದ್ವಿ ಅನ್ನಕ್ಕೆ. ಸೊ ನಾನು ಅನ್ನ ತಿನ್ಬೇಕಂತಲೇ ಬೆಂಗಳೂರು ಬಂದೆ. ಊರಲ್ಲಿ ಅನ್ನ ಸಿಗಲ್ಲ, ಬರೀ ಮುದ್ದೆ. ಅನ್ನ ಸಿಗ್ತಾ ಇರಲಿಲ್ಲ, ಎಲ್ಲ ದೊಡ್ಡವ್ರ ಮನೇಲಿ ಮಾತ್ರ ಅನ್ನ. ಅವಾಗ ಬಡವ್ರ ಮನೆ ಎಲ್ಲ ಅನ್ನ ಇಲ್ಲ. ಸೊ ದೊಡ್ಡವ್ರ ಮನೆ ಏನಾದರೂ ಶನಿವಾರ ಅನ್ನ ಮಾಡೋರು, ವಾರಕ್ಕೆ 1 ದಿವಸ ಅನ್ನ. ಹಬ್ಬ ಬಂದರೆ ಅನ್ನ. ನಮ್ಗೆ ಬೆಳ್ಳಗೆ ನೋಡ್ಬಿಟ್ರೆ ಈ ಮುದ್ದೆ, ಕರ್ರಗಿರೋ ಮುದ್ದೆ ಹೋಗ್ತಾ ಇರಲಿಲ್ಲ ಹೊರಗಡೆಗೆ. ಅರ್ಥ ಆಯ್ತಾ? ನಾವು ಸ್ಕೂಲಿಗೆಲ್ಲ ನಮಗೆ ಮುದ್ದೆ ಇಷ್ಟು ದಪ್ಪ ಹಾಕಿ ಕೊಡೋರು. ಆ ದೊಡ್ಡ ಮನೆ ಹುಡುಗರೆಲ್ಲ ಬೆಳ್ಳಗೆ ಅನ್ನ ತಗೊಂಬಂದು ಕೂತ್ಕೊಂಡು ತಿಂತಿರೋರು. ಈಗ ನೋಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಆ ಅನ್ನ ಬೆಳ್ಳಗೆ ನೋಡ್ತೀವಿರ, ಇದು ಹೋಗ್ತಾ ಇರಲಿಲ್ಲ ಹೊರಗಡೆ. ನಮಗೆ ಅರ್ಧ ಮುದ್ದೆ ತಿನ್ನೋದು ಸುಮ್ಮನೆ ಆಗ್ಬಿಡೋದು. ನಾವು ಯಾವಾಗ ಅನ್ನ ತಿನ್ನೋದು, ನಾವು ಯಾವಾಗ ಈ ಥರ ಸಾವುಕಾರರಾಗೋದು, ಅಲ್ಲೇ ಯೋಚನೆ ಮಾಡ್ತಿದ್ದೆ ನಾನು ಅರ್ಧ ದೇವರ. ನಾನು ಬೆಂಗಳೂರು ಬಂದಿದ್ದೆ. ಮಿಲ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಊಟ ಕೊಡ್ತಾರಂತೆ. ನಮ್ಮ ಊರಲ್ಲಿ ಊಟಕ್ಕೆ ಕಷ್ಟ. ಅವಾಗ ಊಟನೇ ಇಲ್ಲ. ಊಟ ಇಲ್ಲ ಅಂದರೆ ಬರಗಾಲ, 4-5 ವರ್ಷ ಬರಗಾಲ ಬಂದ್ಬಿಡೋದು. 71 ಇಂದ 75 ಸಿಕ್ಕಾಪಟ್ಟೆ ಬರಗಾಲ ಅಂತೆ. ಇವಾಗ ಜಮೀನಿದ್ರು ವೇಸ್ಟ್. ಬರಗಾಲ ಬಂದ್ಬಿಟ್ರೆ 4-5 ವರ್ಷ ಮಳೆಗಳಿರಲ್ಲ. ಮನೇಲಿ ಇರೋ ರಾಗಿಯಲ್ಲೇ ಗಂಜಿ ಮಾಡೋದು, ಇಲ್ಲ ರಾಗಿ ಬರೀ ಮುದ್ದೆ, ಜೋಳದ ಮುದ್ದೆ, ಜೋಳದಲ್ಲಿ ಅನ್ನ ಹಾಕೋರು. ಅದೇ ತಂಗಳು ತಿನ್ನಬೇಕು. ಅದು ಸಿಕ್ಕಿಲ್ಲ ಅಂದ್ರೆ ಒಳಗಡೆ ಮಾಡಂತಿರುತ್ತೆ. ಮುದ್ದೆ ಮಾಡಿದ ಮೇಲೆ ಒಳಗಡೆ ಮಾರಂತ ಇಷ್ಟು ದಪ್ಪ ಸಿಗುತ್ತೆ. ಅದನ್ನೆಲ್ಲ ಕೆರೆದ್ಬಿಟ್ಟು ಇಸ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ತಿಂದಿದ್ದೀವಿ. ಅವೆಲ್ಲ ಚಿಕ್ಕ ವಯಸ್ಸಲ್ಲಿ. ನಮ್ಮ ಮನೆಗೆ ಬಂದರೆ ನಾವು 3 ಜನ ಅಲ್ವಾ, ಎಲ್ಲರೂ ಸ್ಕೂಲಿಂದ ಓಡಿ ಬರೋರು. ನಾವು ಚಿಕ್ಕ ತಮ್ಮ ಊರಲ್ಲಿ ಅವನು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ನಾವು ಓಡಿ ಬರ್ತಿದ್ದೆ, ಏನೋ ನನ್ನ ತಮ್ಮಂದ್ರೆ ತಿಂದ್ಬಿಡ್ತಾರೆ ಅಂತ. ನನಗೆ ನಮ್ಮ ಮಣ ತಿಂದ್ಬಿಡ್ತಾರೆ ಅಂತ ಅವ್ನು ನೋಡೋದು. ಫಸ್ಟ್ ಹೋಗಿ ಪಾತ್ರೆ ಯಾರು ಮುಗಿಸ್ಬಿಡೋರು, 2 ಮುದ್ದೆ ಇಟ್ಟಿರೋದು ಇಬ್ರಿಗೂ ಒಂದೊಂದು ಅಂತ. ಅವನು 2 ಒಬ್ಬನೇ ತಿಂದ್ಬಿಡೋನು. ನನ್ನ ತಮ್ಮ ಸ್ವಲ್ಪ ಐಟು ಪರ್ಸ್ನಲ್ ಜಾಸ್ತಿ. ನಾನು ನೋಡೋದು ಮಾಡಿ ತಗೊಂಡು ತಿನ್ನೋದು. ನಾನು ಅವನು ಬೈಯೋದು, ಏನು 2 ತಿಂದ್ಬಿಟ್ಟಿದ್ಯಾ ಅಂದರೆ, ತಂದೆ ತಾಯಿ ಅಂದಮೇಲೆ ಪಕ್ಕ ತಾಯಿ ಇಟ್ಟಿರ್ತಾರೆ, ಅವನಿಗೊಂದು ಮುದ್ದೆ ಇವನಿಗೊಂದು ಮುದ್ದೆ ಅಂತ. ಸೊ ಅದು ತಿನ್ಬೇಕು, ಇವನು 2 ತಿಂದ್ಬಿಡೋನು ಅವನು. ನನ್ನ ತಮ್ಮ ಸಿಕ್ಕದ ಪರ್ಸ್ನಾಲಿಟಿ ಅವನು. 2 ತಿಂದ್ಬಿಟ್ಟ ತಕ್ಷಣ ನಾನು ಬೈಯೋದು ಅವನಿಗೆ ಆ ಕಾಲದಲ್ಲಿ. ಆಮೇಲೆ ಇನ್ನೇನು ಮಾಡೋದು, ಎದುರುಗಡೆ ಮನೆ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಒಂದು ಸ್ವಲ್ಪ ಮುದ್ದೆ ಕೊಡಿ ಅಂದರೆ ಅವ್ರ ಹತ್ರ ಮುದ್ದೆ ಇರಲ್ಲ. ಮಾಡಿದ್ದೆ, ಮಾಡ್ಕೊಡ್ತೀನಿ ಏನಾರು. ಆ ಮಾಡನ್ನ ಕೆರ್ಕೊಂಬಂತಿದ್ದೀವಿ ನಾವು. ಓಕೆ, ಅಷ್ಟು ಬಡತನ ಇತ್ತು. ತುಂಬ ಬಡತನ. ಮಿಲಿಟರಿ ಊಟ ಕೊಡ್ತಾರೆ. ಮಿಲಿಟರಿ ಸೇರ್ಬೇಕಂತ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು 1 ವರ್ಷ ಟ್ರೈ ಮಾಡಿದೆ ಮಿಲಿಟರಿಗೆ ಹೋಗೋದು. ಅಲ್ಲಿ ಮಿಲಿಟರಿಯಲ್ಲಿ ಹಿಂಗನ್ನು ಅಂತಾರಲ್ಲ, ಹೋಗೋದು ಹಿಂಗನ್ನೋದು. ಇಲ್ಲ. ಇನ್ನೊಂದ್ಸಲಿ ಹೋದೆ, ಇಲ್ಲ. ನನಗೆ ಅವ್ರು ಹೋಗಿ ಕೇಳಿದೆ ಏನು ಮಾಡ್ಬೇಕು ನಾನು ಅಂತ. ಅಲ್ಲ ಹಿಂದಿಯಲ್ಲಿ
ಅಚ್ಚ ಸ್ವಲ್ಪ ದಪ್ಪ ಆಗೋಕ್ಕೆ ಇದು ಏನೋ ಉದ್ದಿನ ವಡೆ ತಿಂದು ಚೆನ್ನಾಗಿ ಸ್ವಲ್ಪ ದಪ್ಪ ಆಗ್ತೀಯ ಅಂತ ಡೈಲಿ ಬೆಳಗ್ಗೆ ಅದು ಕಾಸ್ಟ್ಲಿ ಅವಾಗ ₹2 1 ರೂಪಾಯಿ ವಡೆ ಉದ್ದಿನ ವಡೆ ₹1 ಅವಾಗ ಹೋಗೋದು ಡೈಲಿ ಒಂದೊಂದು ವಡೆ ತಿನ್ನೋದು ದಪ್ಪ ಆಗಬೇಕು ಅಂತ. ಸೊ ವಡೆ ತಿನ್ಕೊಂಡೋದು ಬರೋದು ಇನ್ನೊಂದು 3 ತಿಂಗಳು ಮತ್ತೆ ಟ್ರೈ ಮಾಡೋದು. ಹಂಗೆ ಮಾಡ್ತಾ ಏನಾಯ್ತು, ಯಾವುದೋ ಒಂದು ಕೆಲಸ ಸಿಕ್ತು, ದುಡ್ಡನ್ನ ರುಚಿ ನೋಡ್ಬಿಟ್ಟೆ. ಯಾವ ಕೆಲಸ? ಇದು ಯಾವುದೋ ಒಂದು ಪಾರ್ಕಿಂಗಲ್ಲಿ ಕೆಲಸ ಸಿಕ್ತು. ಸೊ ಅಲ್ಲಿ ಡೈಲಿ ದುಡ್ಡು. ಗಾಡಿ ನಿಲ್ಲಿಸ್ತಾರೆ, ಕೊಡಿ ಗಾಡಿ ನೋಡ್ಕೊತ. ಅಲ್ಲ ಎಲ್ಲಿಗೆ ಇರ್ತಾ ಇದು, ಈಗ ಅವಾಗ ಇಂಡಿಯನ್ ಏರ್ಲೈನ್ಸ್ ಅಂತಿತ್ತು ಒಂದೇ ಒಂದು ಆಫೀಸು, ಕಾವೇರಿ ಭವನ್ ಅಂತಿದೆ, ತಾಲೂಕು ಆಫೀಸ್ ಪಕ್ಕ ಕಾವೇರಿ ಭವನ್. ಅಲ್ಲಿ ಇಂಡಿಯನ್ ಏರ್ಲೈನ್ಸ್ ಅಂತ ಒಂದು ಏರ್ ಟಿಕೆಟ್ ಒಂದೇ ಒಂದು ಇದ್ದಿದ್ದು ಕರ್ನಾಟಕಕ್ಕೆ, ಅದೊಂದೇ ಒಂದು ಇದು ಏರ್ ಇಂಡಿಯಾಗೆ ಇಂಡಿಯನ್ ಏರ್ಲೈನ್ಸು. ಅಲ್ಲಿ ಪಾರ್ಕಿಂಗ್ ನಮ್ಮ ಅಣ್ಣವ್ರು ಯಾರೊಬ್ರು ತಗೊಂಡಿದ್ರು, ಅಲ್ಲಿ ಹೋಗಿ ಸೇರ್ಕೊಂಡೆ. ಅಲ್ಲಿ ಇಂಗ್ಲೀಷರೆಲ್ಲ ಬರೋರು ಟಿಕೆಟ್ಗೆ, ಕಾರ್ಗೆ ₹2 ಅವಾಗ, ಸ್ಕೂಟ್ರಿಗೆ ಇದಕ್ಕೆಲ್ಲ 20 ಪೈಸೆ 50 ಪೈಸೆ ದುಡ್ಡು. ಈ ₹2 ಕಾರ್ ಕೊಡೋರಲ್ಲ, ₹10 ಕೊಟ್ಬಿಟ್ಟು ಚಿಲ್ಲರೆ ಇಟ್ಕೊಂತ ಹೋಗ್ಬಿಡೋರು ಇಂಗ್ಲೀಷವರು, ಅಲ್ಲಿ ಟಿಕೆಟಿಗೆ ಬರೋರು. ಏನೋ ಡೈಲಿ ₹5 ಸಿಗ್ತಾ ಐತೆ. ₹5 ಅಂದರೆ ಅವತ್ತು 50,000 ಭಾರಿ. 50,000 ₹500 ಲೆಕ್ಕ, ಇವತ್ತು ₹500 ಲೆಕ್ಕ, ₹5 ಟಿಪ್ಸ್ ಕೊಡ್ತಿದ್ರು. ಸೊ ಅಲ್ಲಿ ನನಗೆ ಖುಷಿ ತುಂಬಾನೇ ಇದಾಗೋಯ್ತು. ಏನೋ ಒಂದು ಸಂತೋಷ, ಈ ದುಡ್ಡು ಸಿಗ್ತಾ ಇದೆ ಅಂತ. ಆ ದುಡ್ಡು ನೋಡಿದ ತಕ್ಷಣ ಎಲ್ಲ ಚೇಂಜ್ ಆಗೋಯ್ತು, ಪೂರ್ತಿ ಮೈಂಡ್ ಸೆಟ್ ಚೇಂಜ್ ಆಗೋಯ್ತು. ಹೌದು, ಮಿಲಿಟರಿನೂ ಬೇಡ, ಹೌದು, ಏನು ಬೇಡ, ಕೈ ತುಂಬಾ ದುಡ್ಡು ಸಿಗ್ತಿದೆ, ದುಡ್ಡು ಸಿಗ್ತಾ ಇದೆ. ಅಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಯ್ತು. ಇವೆಲ್ಲ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಬಿಟ್ಬಿಟ್ವಿ. ಎಲ್ಲ ಬಿಟ್ಟಿನ್ನ ದುಡ್ಡು ಮೇಲೆ ಫೋಕಸ್ ಮಾಡೋಣ. ಆಮೇಲೆ ದುಡ್ಡು ಅಷ್ಟೇ, ದುಡ್ಡು ಮಾಡಿ 1 ಲಕ್ಷ ಸಂಪಾದನೆ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ಬೇಕು, ಬೆಂಗಳೂರಲ್ಲಿ ಬದುಕಕ್ಕಾಗಲ್ಲ ಅಂತ ನನ್ನ ಆಸೆ ಇದ್ದಿದ್ದು. ಅವಾಗ 1 ಲಕ್ಷಕ್ಕೆ ₹1,000 ಬಡ್ಡಿ ಕೊಡ್ತಿದ್ರು ಊರಲ್ಲಿ. ₹1,000 ಬಡ್ಡಿ ಊರಲ್ಲಿ, ನಮ್ಮೂರಲ್ಲಿ ನಡೀತಿತ್ತು. 1 ಲಕ್ಷ 1,500 ಹಂಗೆ ₹2,000 ಬಡ್ಡಿ ಹಿಂಗಿತ್ತು. 1 ಲಕ್ಷ ತಂದರೆ ಈಗೆಲ್ಲ ಇಲ್ಲ, ₹5,000 ಬಡ್ಡಿ ಇಲ್ವಾ, 4,000 5,000. ಅವಾಗ ₹1,000 ಬಡ್ಡಿ. 1 ಲಕ್ಷ ತಗೊಂಡೋಗೋದು, ಬಡ್ಡಿ ಕೊಟ್ಬಿಡ್ಬೋದು, 1,000 ಬರುತ್ತೆ, ಆರಾಮಾಗಿರ್ಬೋದು. ಬಡ್ಡಿ 1,000 ಸಿಕ್ಬಿಟ್ರೆ ಸರಿಯಾಗಿ ಜೀವನ ಮಾಡ್ಬೋದು ಅನ್ನೋದು ಒಂದು ಯೋಚನೆ ಅವಾಗ. ಆ 1 ಲಕ್ಷ ಸಂಪಾದನೆ ಮಾಡ್ಕೊಳ್ಳೋ ಅಂತ ಬಂದವನು ಇವತ್ತು 1 ಕೋಟಿ ಆದರೂ ಸಿಕ್ಕಿಲ್ಲ, 2 ಕೋಟಿ ಆದರೂ ಸಿಕ್ಕಿಲ್ಲ, 3 ಕೋಟಿ ಸಮಾಧಾನ ಸಿಕ್ಕಿಲ್ಲ ಇನ್ನು. ಸಮಾಧಾನ ಯಾವಾಗಿರುತ್ತೆ ಹೇಳಿ? ನಾನು ವಾಪಸ್ ನನ್ನ ಆಸೆ ಇದ್ದಿದ್ದು 1 ಕೋಟಿ, ಅದು 1 ಲಕ್ಷ. ಆ 1 ಲಕ್ಷ ಈಗ ಹತ್ರ ನನ್ನ ಪ್ರಾಪರ್ಟಿ ಒಂದು 8 ಕೋಟಿವರೆಗೂ ಇರ್ಬೋದೇನೋ. ಸೊ ಇನ್ನು ಅದು ಇದು ಏನೋ ತೃಪ್ತಿ ಸಿಕ್ಕಿಲ್ಲ, ಇನ್ನು ಬೇಕು. ಅದು ಮನುಷ್ಯ, ಈ ಕೆಟ್ಟ ನನ್ನ ಮಗ ಮನುಷ್ಯ, ಇವನಿಗೆ ಆಸೆ ಅನ್ನೋದು ಸತ್ತೋಗೋದೇ ಇಲ್ಲ, ಅವ್ನು ಸತ್ತಾಗಲೇ ಸಾಯೋದು. ಮನೆಗೆ ಯಾವಾಗ ಹೋದ್ರಿ? 1 ವರ್ಷ ಆದ್ಮೇಲೆ ಹೋದ್ರಾ? ಯಾವ ಮನೆಗೆ? ಊರಿಗೆ. ಅಲ್ಲ, 1 ವರ್ಷ ಬಂದ್ಬಿಟ್ಟು ಎಲ್ಲೆಲ್ಲ ಕೆಲಸ ಮಾಡಿಕೊಂಡು, ವೆಲ್ಡಿಂಗ್ ಕೆಲಸ ಮಾಡಿದೆ, ಗಾರೆ ಕೆಲಸ ಮಾಡಿದೆ, ಎಲೆಕ್ಟ್ರಿಕ್ ಕೆಲಸ ಗೊತ್ತು ನನಗೆ, ಪ್ಲಂಬಿಂಗ್ ಕೆಲಸ ಗೊತ್ತು, ಇಂಥ ಕೆಲಸ ಗೊತ್ತಿಲ್ಲ ನನಗೆಲ್ಲ. ಎಲ್ಲ ಕೆಲಸನೂ ಮಾಡಿದ್ರಿ? ಎಲ್ಲ ಕೆಲಸ ಆವಾಗಲೇ 92 93 ಮಾಡಿಬಿಟ್ಟಿದ್ದೀನಿ. ಬಿಲ್ಡಿಂಗ್ ಹೆಂಗೆ ಕಟ್ಟೋದು, ಹೆಂಗೆ ಮಾಡಬೇಕು. ಈಗ ನನಗೆ ವಾಸ್ತುಗೆ ಬಂದಮೇಲೆ ನನಗೆ ಪ್ಲಸ್ ಆಗಿದ್ದೇನೆಂದರೆ, ನನಗೆ ಆವಾಗಲೇ ಕಲ್ತ್ಬಿಟ್ಟಿದ್ದೀನಿ. ಇಟ್ಕೆ ಹೆಂಗೆ ಇಡಬೇಕು, ಮೂಲಮಟ್ಟ ಹೆಂಗೆ ಇಡಬೇಕು, ಹೆಂಗೆ ನೋಡಬೇಕು, ಎಲ್ಲಿ ಕ್ರಾಸ್ ಬಂದಿದೆ, ಎಲ್ಲಿ ಗೋಡೆ ಹಿಂಗೆ ನೋಡಿದ ತಕ್ಷಣ ಕೆಲಸ ಆಗ್ಬಿಡ್ತೀನಿ. ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಆವಾಗ 92ಅಲ್ಲಿ 92ರಲ್ಲಿ ನಾನು ಕೆಲಸ ಕಲ್ತಿರೋದು. ಆವಾಗಲೇ ಏನಿಲ್ದ್ರೆ ಚಪ್ಪಲಿ ಗಿಪ್ಲಿ ಇಲ್ದ್ರೆ, ಇವಾಗೆಲ್ಲ ಶೂ ಹಾಕೊಂತಾರೆ ಕೆಲಸಕ್ಕೆ. ನಾನು ಸಿಮೆಂಟಲ್ಲಿ ಇಳಿಸ್ಬಿಟ್ಟು ಇಷ್ಟಿಷ್ಟು ಕಳ್ಸೋರು. ಅವಾಗ ಎಲ್ಲ ತಿರುಗಿ ಬಿಸಾಕ್ಬಿಡ್ತಿದ್ದೆ. ಹಿಂಗೆ ಕಲ್ಸೋದೇ ಗೊತ್ತಿರಲಿಲ್ಲ ಅವ್ರಿಗೆ. ಈ ಕಡೆ ಅವರೆಲ್ಲ ಸ್ವಲ್ಪ ಹಾಕಿ ಸೆನಿಕೆ ಹಿಡ್ಕೊಂಡು, ನಾನು ಅವಾಗ ಮರಳಾಗ್ತಿದ್ದೆ ಊರಲ್ಲಿ. ಲಾರಿಗೆ ಮರಳು ತುಂಬಿಸಿದ್ರೆ ₹5 ₹2 ಕೊಡೋರು. ನಾವು 4 ಜನ ಸೇರ್ತಿದ್ವಿ. 4 ಜನ ಸೇರಿ 4-5 ಅವರ್ 6 ಅವರ್ ಲೋಡ್ ಹಾಕ್ಬೇಕು ಗಾಡಿಗೆ. 4 ಜನ ₹1 5 ಜನ ₹5 ಕೊಡೋರು. ₹1 ರಾತ್ರಿ ಎಲ್ಲ ಮಳೆ ಹಾಕ್ತಿದ್ವಿ ನಾವು. ಸ್ಕೂಲ್ ಹುಡುಗರು ₹1 ಸಿಕ್ಕರೆ ನಮ್ಗೆ ದೊಡ್ಡ ಗ್ರೇಟ್ ಅಲ್ಲಿ. ಲಾರಿಗೆ 12 ಗಂಟೆಗೆ ಹೋಗೋದು, ಮನೆಗೆ ಮಲ್ಕೊಳ್ಳೋದು ನೈಟು. ಬೆಳಗ್ಗೆ ಸ್ಕೂಲ್ಗೆ ಎದ್ದೇಳಲ್ಲ, ಬೆಳಗ್ಗೆ ಬಾರಿಸೋರು ಎಲ್ಲೋಗಿದೆ ರಾತ್ರಿ ಅಂತ ಹೇಳಂಗಿಲ್ಲ. ಆ ₹1 ತಗೊಂಡೋಗಿ ಆ ಇದರಲ್ಲಿ ಸ್ಕೂಲ್ ಹತ್ರ ಬಟಾಣಿ, ₹1 ಬಟಾಣಿ, ಆ ಥರ ತಗೊತಿದ್ವಿ. 20 ಪೈಸೆ ಬಟಾಣಿ, 20 ಪೈಸೆ ಪೆನ್ಸಿಲು, 20 ಪೈಸೆ ರಬ್ಬರು, ಈ ಥರ ತಗೊತಿದ್ದು. ರಾತ್ರಿ ಎಲ್ಲ ಇಲ್ಲಿ ಕೆಲಸ ಮಾಡೋದು ಆಗಿತ್ತು. ಅದೆಲ್ಲ ನನಗೆ ಗೊತ್ತಿತ್ತು. ಇದನ್ನೆಲ್ಲ ಮರಳು ವಿಷಯ, ಇದು ಸಿಮೆಂಟ್ ವಿಷಯ, ಇದೆಲ್ಲ ನನಗೆ ಕೆಲಸ. ಊರಿಗೆ ಬರೋಕ್ಕೆ ಮುಂಚೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಒಬ್ರು ಕಾಂಟ್ರಾಕ್ಟರ್ ಇದ್ದೆ ನಮ್ಮೂರಲ್ಲಿ, ನಮ್ಮ ಮಾವವ್ರೆ, ಅವ್ರು ನಂಜಪ್ಪ ಅಂತ, ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದೆ. ಸೊ ಗೊತ್ತು ನನಗೀಗ. ವಾಸ್ತುವಲ್ಲಿ ಎಲ್ಲ ಹೇಳ್ತಾರಲ್ಲ, ಹೋದ ತಕ್ಷಣ ಹೇಳ್ಬಿಡ್ತೀನಿ, ನೀವು ಕರೆಕ್ಟಾಗಿ ಕೆಲಸ ಮಾಡೋಣ ಇಲ್ವಾ ಅಂತ. ನಿಮ್ಗೆ ಹೆಂಗೆ ಗೊತ್ತು ಸರ್ ಇವೆಲ್ಲ? ನೀವು ಸಿನಿಮಾ ಹೀರೋ ಅಂತಾರೆ. ಸಿನಿಮಾ ಹೀರೋ ಮೊನ್ನೆ
ಇದನ್ನು ಫಸ್ಟ್ ಬೆಂಗ್ಳೂರಿಗೆ ಬಂದಿದ್ದೆ ಸಿಮೆಂಟ್ ಕಳ್ಸ್ಕೊಂಡು ಬಂದಿರೋದು ಬೆಂಗಳೂರು ನಾನು. ಏನೋ ಎಷ್ಟು ಸಲ ತಿರುಗಿಸ್ಬೇಕು ಮೂಟೆ ಹಾಕಿದ್ರೆ, ಎಷ್ಟು ಸಲ ತಿರುಗಿಸಿದ್ರೆ ಮಿಕ್ಸ್ ಆಗುತ್ತೆ ನನಗೆ ಗೊತ್ತದು. ಒಂದ್ಸಲಿ ತಿರುಗಿಸ್ತಾರೆ ಆಗಲ್ಲ ಅದು, 2 ಸಲ ತಿರುಗಿಸ್ತಾರೆ ಆಗಲ್ಲ ಅದು, 3 ಸಲ ತಿರುಗಿಸ್ಬೇಕು ಆವಾಗಲೇ ಅದು ಆ ಸಿಮೆಂಟ್ಗೆ. ಒಂದೊಂದು ಸಲ ಎಷ್ಟು ನೀರು ಹಾಕ್ಬೇಕು, ತಿರುಗಿಸೋವಾಗ ಏನು ಮಾಡಬೇಕು ಅವಾಗ ಯಾವನಿಗೂ ಗೊತ್ತೇ ಇಲ್ಲ. ಈಗ ಕಲಿಸ್ತಾ ಇದ್ರೆ ನನಗೆ BP ರೈಸ್ ಆಗುತ್ತೆ ಅವ್ರು ಹುಡುಗರು. ನಾನೇ ಸರಿಗೋಗ ಅಂತಬಿಟ್ಟು ನಾನೇ ತಿರುಗಿಸ್ಬಿಡ್ತೀನಿ ಈಗ. ಅಷ್ಟು ಎಲ್ಲ ಗೊತ್ತಿದೆ ಅದ್ರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಮಿಕ್ಸ್ ಮಾಡ್ಬೇಕಮ್ಮ. ಕಾಂಕ್ರೀಟ್ ಹಾಕಿದ್ರೆ ಹೆಂಗ್ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ರೋಲ್ ಆದ್ರೇನೆ ಅದು ಇದಾಗೋದು. ಈಗ ಯಾರು ಮಿಕ್ಸ್ ಮಾಡೋದು ಸರಿಯಾಗಿ, ಕೈಯಿಂದ ಮಿಕ್ಸ್ ಮಾಡೋರು. ಅಂತ 1 ಲಕ್ಷ ಮಾಡ್ಕೊಂಡು ಊರಿಗೆ ಹೋದ್ರ? ಅಲ್ಲ ಹೋಗಿಲ್ಲ. ಅಲ್ಲ ಇವಾಗಲ್ಲ, ಅವಾಗ ಹೋಗ್ಲಿಲ್ಲ. ಅವಾಗ ಒಂದು 25,000 ಮಾಡಿದೆ ಎಲ್ಲಿ ಪಾರ್ಕಿಂಗ್ ಅಲ್ಲಿ. ನನ್ನ ತಂಗಿ ಮದುವೆ ಬಂತು, 25,000 ನಮ್ಮ ಅಪ್ಪನ ಕೊಟ್ಟೆ ಅವಾಗ ಒಂದೇ ಸಲ ಎತ್ಕೊಂಡೋಗಿ. ಫುಲ್ಲು ಖುಷಿ ಆಗ್ಬಿಟ್ರು ನಮ್ಮಪ್ಪ. ಸಾರ್ಥಕ ಆಯ್ತು. 25,000 ದುಡ್ಡ ನಮ್ಮ ತಂಗಿ ಮದುವೆ ಮಾಡ್ಬಿಟ್ಟಲ್ಲ ಅವಾಗ 25,000ದಲ್ಲಿ. ಒಡವೆ ಗಿಡವೆ ಎಲ್ಲ ಬರೋದು. ಅವಾಗ ಎಷ್ಟು ಗ್ರಾಮ್ 600 ರೂಪಾಯಿ 400 ರೂಪಾಯಿ ಒಂದು ಗ್ರಾಮು ಚಿನ್ನ. ನನ್ನ ತಂಗಿ ಮದುವೆ ಟೈಮಲ್ಲಿ, ನನ್ನ ಮದುವೆ ಟೈಮಲ್ಲಿ 750 ರೂಪಾಯಿ. ತಂಗಿ ಮದುವೆ ಮಾಡಿದ್ರು. ಅದಾದ ನಂತರ ನೆಕ್ಸ್ಟ್ ಯಾವ ಜಾಬ್ ಹುಡುಕೊಂಡ್ರಿ? ಸಿನಿಮಾಗ್ ಬರಕ್ಕಿಂತ ಮುಂಚೆ ಬೆಂಗಳೂರು ಜರ್ನಿ ಎಷ್ಟು ವರ್ಷ ಇತ್ತು? ತುಂಬಾ ಒಂದು 2 ಸಲ ಬಂದೆ ಬೆಂಗಳೂರಿಗೆ. ಮತ್ತೆ ವಾಪಸ್ ಊರಿಗೆ ಹೋದೆ. ಮತ್ತೆ ಮತ್ತೆ ಬಯಸ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು. ಈಗ 3 ಸಲ ಆಯ್ತು. ಬೈದಾಗೆಲ್ಲ ಮನೆ ಬಿಟ್ಟು ಬಾ ಬೆಂಗಳೂರಿಗೆ. ಅಲ್ಲಿ ಹೋಗೋ ಸ್ವಲ್ಪ ದಿವಸ ಊರಲ್ಲಿ ಚಿಂತಾಮಣಿಯಲ್ಲಿ ಕೆಲಸ ಮಾಡಿದೆ. ಅವಾಗ ಏನಂದ್ರೆ ಈ ಬೋರ್ವೆಲ್ ಇಳಿಸೋದು. ಈ ಬೋರ್ವೆಲ್ ಹೆಂಗೆ ಇಳಿಸ್ಬೇಕು ನನಗೆ ಗೊತ್ತು. ಪೈಪ್ ಹೆಂಗೆ ಬಿಚ್ಚಬೇಕು, ಹೆಂಗೆ ಥ್ರೆಡ್ ಹಾಕಬೇಕು, ಕಲೆಕ್ಷನ್ ಹೆಂಗೆ ಮಾಡಬೇಕು, ಅದು ಫುಲ್ ಬೋರ್ವೆಲ್ ಅವಾಗ ಹೊಸದಾಗ ಬಂದಿತ್ತು. ಕನೆಕ್ಷನ್ ಮನೆಗೆ ಕನೆಕ್ಷನ್ ಹೆಂಗೆ ಕೊಡಬೇಕು, ಎಲೆಕ್ಟ್ರಿಕ್ ಯಾವ್ದು ಫೇಸ್ ನ್ಯೂಟ್ರಲ್ ಯಾವ್ದು ಎಳಿಬೇಕು, ಎಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಗೊತ್ತು ನನಗೆ. ಪ್ಲಂಬಿಂಗ್ ಕೆಲಸ ಗೊತ್ತು, ವೆಲ್ಡಿಂಗ್ ಮಾಡಿದ್ದೀನಿ, ವೆಲ್ಡಿಂಗ್ ಕೆಲಸ ಗೊತ್ತು ನನಗೆ. ಏನ್ ಗೊತ್ತಿಲ್ಲ ಅಂತ ನಾವು ಕೇಳಬೇಕು ಸರ್. ಬೆಂಗಳೂರಲ್ಲಿ ಶಾಂತರ ಥಿಯೇಟರ್ ಅಂತಿತ್ತು, ಹಳೆ ಥಿಯೇಟರ್. ಅದ್ರ ಮುಂದೆ 1 ವರ್ಷ ಹೋದೆ. ಅದೇನಾಯ್ತು, ಡೈಲಿ ರಾತ್ರಿ ಹಗಲು ಕಣ್ಣು ಉರಿಯೋದು ಅದು ಬ್ಯಾಟ್ರಿಗೆ. ಅವಾಗ ಇದೆಲ್ಲ ಇರಲಿಲ್ಲ, ಯಾವುದು ಈ ಮಾಸ್ಕ್ ಎಲ್ಲ ಬರೋದು ಏನಿರಲಿಲ್ಲ, ಏನಿರಲಿಲ್ಲ ಅವಾಗ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಸೈಡ್ ಹಿಂಗೆ ನೋಡೋದು, ಹಿಂಗೆ ಇಡಬೇಕು, ಹಿಂಗೆ ನೋಡಬೇಕು. ಅದು ನೋಡಿ 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 ನನಗೆ ಆಗಲಿಲ್ಲ, ಅದು ಸಟ್ಟೆ ಆಗಲಿಲ್ಲ. ಆ ಕೆಲಸ ಬಿಟ್ಬಿಟ್ಟೆ. ನಾನು ಮಾಡಿದ್ರೆ ಕೆಲಸ ಏನು ಅಂತ ಹೇಳಿ ಕಳ್ತನ ಒಂದು ಮಾಡಿಲ್ಲ ಅಷ್ಟೇ. ಅದು ಮಾಡಿದ್ದೀನಿ. ಏನಂದರೆ ಅಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಹೊಸಳ್ಳಿ ಇದೆಯಲ್ಲ, ಹೊಸಳ್ಳಿಯಲ್ಲಿ ಬಾಲಗಂಗಾಧರ ಸ್ವಾಮೀಜಿ ವಿಜಯನಗರ, ಅಲ್ಲಿ ಒಂದು ಚೌಟ್ರಿ ಇದೆ. ಮದುವೆ ಊಟ ಮಾಡಬೇಕು ಅಂತ ಆಸೆ, ಮದುವೆ ನಡೀತಾ ಇರೋದು. ಕದ್ದು ಮುಚ್ಚಿ ಹೋಗೋದು, ಅಲ್ಲಿ ಕೂತ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಂದು. ಅದೊಂದು ಕದ್ದಿ ಮದುವೆ ಮಾಡ್ಕೊ ಬಂದ್ಬಿಡೋದು. ಅಲ್ಲ, ಮದುವೆ ಮಾಡ್ತಾ ಇರ್ತಲ್ಲಮ್ಮ, ಊಟ ಮಾಡ್ಕೊ ಬರೋದು. ನೀವು ಮದುವೆ ಮಾಡ್ಕೊ ಬರೋದನ್ ಬಿಟ್ರಿ ಸರ್? ಅದಕ್ಕೆ ಇಲ್ಲ, ಊಟ ಮಾಡ್ಕೊಂಡ್ ಬರೋದು. ಓಕೆ, ಆಯ್ತಾ. ಅಲ್ಲಿ ಹೋಗಿ ಚಿರೋಟಿ ಗಿರೋಟಿ ಎಲ್ಲ ಹಾಕೋರಲ್ವಾ ಊಟ. ಸೊ ಅಲ್ಲಿ ನಮ್ದು ಅಲ್ಲೇ ಇದ್ದೆ, ನಮ್ಮ ಮಾವರ ಮನೆಯಲ್ಲಿ. ಸೊ ಅಲ್ಲಿ ಮದುವೆ ನಡೀತಾ ಇದ್ರೆ ಅಲ್ಲಿ ಸ್ಮೆಲ್ ಬರೋದು ಆಚೆಗೆ, ಆ ಊಟದ ಸ್ಮೆಲ್ಲು. ಅವಾಗೆಲ್ಲ ಲಾಡು ಲಡ್ಡು ಸ್ಮೆಲ್ ಬರ್ತಾ ಇದ್ವು. ಕದಿ ಮುಚ್ಚಿ ಹೋಗೋದು. ಸರಿ, ಬೆಳಗ್ಗೆ ಏನೋ ರಾತ್ರಿ ಹೊತ್ತು ಹೋಗಿ ಮಾಡ್ಕೊತೀನಿ. ಬೆಳಗ್ಗೆ ನಾನು ಶರ್ಟ್ ಚೇಂಜ್ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ಹೋಗೋದು ಊಟ. ಎಷ್ಟು ಊಟ ಮಾಡ್ಬಿಟ್ಟಿದ್ನೋ ಅಲ್ಲಿ. ಅದೇನ್ ಕದ್ದಿದ್ದಂತ ಏನಿಲ್ಲ, ಅಲ್ಲ ಅಂದ್ರೆ ಅಲ್ವಾ, ಊಟಕ್ಕೋಸ್ಕರನೇ. ಅಂದ್ರೆ ಊಟಕ್ಕೋಸ್ಕರ ನಾನು ಇಂದಿರಾನಗರದಿಂದ ನಾನು ವಿಜಯನಗರ ಹೊಸಳ್ಳಿವರೆಗೂ ಹೋಗಿದ್ದೀನಿ ಊಟಕ್ಕೋಸ್ಕರ ಸೈಕಲಲ್ಲಿ. ಸೈಕಲ್ ಅಂದ್ರೆ ನಂದು ಅಲ್ಲ, ಬಾಡಿಗೆ ಕೊಡೋರು ಅವಾಗ. ಗಂಟೆಗೆ 10 ಪೈಸೆ 20 ಪೈಸೆ. ಇಲ್ಲಿಂದ ಇಂದಿರಾನಗರದಿಂದ ಅಲ್ಲಿಗೆ ವಿಜಯನಗರಕ್ಕೆ ಹೋಗಿದ್ದೀನಿ ಊಟಕ್ಕೆ. ಅಂದ್ರೆ ಭಾನುವಾರ ಹೋದ್ರೆ ಅವ್ರ ಮನೆಯಲ್ಲಿ ಏನೋ ನಾನ್ ವೆಜ್ ಊಟ ಕೊಡ್ತಾರೆ ಇವತ್ತು ಇರುತ್ತೆ ಅಂತ ಹೇಳೋದು. ಇಲ್ಲಿಂದ ಸೈಕಲ್ ಹಾಕೊಂಡು 1.5 hour 2 hours ತುಳ್ಕೊಂಡು ಹೋಗೋದು. ಅವಾಗ ಡಬಲ್ ಟ್ರಕ್ ಬಸ್ ಬರ್ತಾ ಇತ್ತು. ಡಬಲ್ ಟ್ರಕ್ ಬಸ್ ಇರೋದು ಇಂದಿರಾನಗರಿಗೆ. ಆ ಟ್ರಕ್ಕನ್ನು ಖಾಲಿ ಇರೋದಲ್ಲ ಬಸ್ಗಳು, ಅವಾಗ ಇಷ್ಟೊಂದು ರಶ್ ಇಲ್ಲ. ಆ ಟ್ರಕ್ ಹತ್ಬಿಟ್ಟು ಆ ಬಸ್ ಹಿಡ್ಕೊಳ್ಳೋ ಸೈಡಲ್ಲಿ ಹಿಂಗೆ ಅದೇ ಹೇಳ್ಕೊಂಡು ಹೋಗ್ತಾ ಇತ್ತು ನಮಗೆ. ಅದು ಇದು ಹೋಗ್ತಾರೆ ಸರ್, ಸ್ಲೋ ಆಗಿ ಹೋಗುತ್ತೆ ಅದು. ಆ ಸೈಡಲ್ಲಿ ಅದು ಕಂಬಿ ಹಿಡ್ಕೊಂಡ್ಬಿಟ್ರೆ ಅದೇ ಕರ್ಕೊಂಡು ಹೋಗುತ್ತೆ. MG ರೋಡಲ್ಲ ಗುಡ್ ಐಡಿಯಾ. ನಾನು ಲಾರಿಯಲ್ಲಿ ಹಿಡ್ಕೊಂಡು ಹೋಗೋದು ಹೈವೇಲಿ. ತುಂಬಾ ಸಲ ಹಂಗೆ ಮಾಡಿದೀನಿ. ಶ್ರಮ ಸರ್, ಬದುಕು ಏನು ಮಾಡಂಗಿಲ್ಲ, ಹೋಗ್ಲೇಬೇಕು, ರೀಚ್ ಆಗ್ಲೇಬೇಕು, ಏನೋ ಒಂದು ಟ್ರಿಕ್ಸ್ ಯೂಸ್ ಮಾಡಬೇಕು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.